ನಾನು ಶಾರ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ನಿಮಗೆ ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ಶಿವರಾಜ್ ಕುಮಾರ್ ಅವ್ರು ಬಂದಿಲ್ಲ. ಆ್ಯಕ್ಚುಲಿ ನನಗೆ ಬೇರೆ ಕಡೆಯಿಂದ ಇನ್ಫಾರ್ಮೇಷನ್ ಗೊತ್ತಾದಂಗೆ ನಾನು ಹಾಗೆ ಹೇಳಿದೆ. ಬಟ್ ಸಾರಿ, ನನಗೆ ಇನ್ಫಾರ್ಮೇಷನ್ ಗೊತ್ತಾದಂಗೆ ನೆಕ್ಸ್ಟ್ ಏನಂತಂದರೆ ಇದು ಅಯೋಗ್ಯ ಮೂವಿದಂತ ಲಾಸ್ಟಿಗೆ ಗೊತ್ತಾಯ್ತು ನನಗೆ. ಆ್ಯಂಡ್ ಇನ್ನೊಂದೇನೆಂದರೆ ಅಯೋಗ್ಯ ಮೂವಿನಲ್ಲಿ ಯಾರು ಆ್ಯಕ್ಟ್ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ. ಆ್ಯಕ್ಚುಲಿ ನಾನು ಫಸ್ಟ್ ಯಾರನ್ನ ಗೊತ್ತಾ ನೋಡಿದ್ದು, ಸತು ಸ್ಟ್ರೈಟ್ ಫಾರ್ವರ್ಡಲ್ಲಿ ಯಶ್ ಅವ್ರ ಜೊತೆ ಒಬ್ಬರು ಕಾಮಿಡಿಯನ್ ಇರ್ತಾರಲ್ಲ ಅವ್ರನ್ನ ನಾನು ನೋಡಿ ಆಮೇಲೆ ಗೊತ್ತಾಯಿತು ಇದು ಮೂವಿದು ಒಂದು ಲಾಂಚಿಂಗ್ ನಡೀತಿದೆ ಅನ್ನೋದು. ಆ್ಯಂಡ್ ಇಲ್ಲಿ ನೋಡಿ ಯಾರ್ಯಾರು ಇದ್ದಾರೆ ಅಂತ ಹೇಳಿ ನಿಮಗೆ ಈ ವಿಡಿಯೋದಲ್ಲೆಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವು ಯಾರ್ಯಾರು ನೋಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಆ್ಯಂಡ್ ಲೈಕ್ ಮಾಡೋದು ಕೂಡ ಮಿಸ್ ಮಾಡಬೇಡಿ. ನನಗಂತೂ ಅಲ್ಲಿ ನೋಡಿದೆ, ನಾನು ಆ್ಯಕ್ಚುಲಿ ಫಸ್ಟು ಮೂವಿ ಲಾಂಚಿಂಗ್ನ ನೋಡ್ತಾ ಇರೋದು, ಅದರಲ್ಲೂ ಮಂತ್ರಿ ಮಾಲಲ್ಲಿ. ನನಗಂತೂ ಫುಲ್ ಖುಷಿ ಆಗೋಯಿತು. ಆ್ಯಂಡ್ ಮೂವಿಗೆ ಹೋಗಿ ನೋಡ್ಕೊಬರ್ಬೇಕಂತಂತೂ ಅನ್ನಿಸ್ತಾ ಇದೆ. ಪಕ್ಕ ಹೋಗೋಣಂತೆ, ಮೂವಿ ರಿಲೀಸ್ ಆಗ್ತಾ ಇದ್ದಂಗೆ ನೀವು ಕೂಡ ಬನ್ನಿ. ಆ್ಯಂಡ್ 8 ವರ್ಷಗಳ ನಂತರ ಅಯೋಗ್ಯ ಮೂವಿ ರಿಲೀಸ್ ಆಗ್ತಾ ಇದೆ ಅಲ್ವಾ. ಸೊ SVC ರಿಯಲಾಗಿ ನೋಡಿ ನನಗೂ ಈ ಥರ ಇದ್ದಾರಾ ಅಂತ ಅನ್ಸಿದೆ. ಕೆಲವೊಬ್ಬರು ನೋಡಿದ್ರೆ ಅವರು ಮೂವಿಲೇ ಬೇರೆ ಥರ, ರಿಯಲಾಗೇ ಬೇರೆ ಥರ ಕಾಣಿಸ್ತಾರೆ. ಬಟ್ ಇನ್ನು ಕೆಲವೊಬ್ಬರು ಆ್ಯಸ್ ಇಟ್ ಈಸ್ ಅಂದರೆ ನ್ಯಾಚುರಲೇ ಕಾಣಿಸ್ತಾರೆ. ಸ್ವಲ್ಪ ರಿಯಲಿ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಆ್ಯಂಡ್ ಇವರು ಆ್ಯಕ್ಟರ್ಸ್ಗಳ ಹೆಸರೇ ನನಗೆ ನೆನಪಿರೋದಿಲ್ಲ. ಆ್ಯಂಡ್ ಮರೆತು ಹೋಗುತ್ತೆ. ಬಟ್ ನಿಮಗೆ ಯಾರ್ಯಾರು ಆ್ಯಕ್ಟರ್ಸ್ ಗೊತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ಓಕೆನಾ? ಎಂಜಾಯ್ ಮಾಡಿ. ಬಟ್ ಇನ್ನೊಂದು ಗೊತ್ತಾ, ಎಷ್ಟು ಜನ ಸೇರ್ಕೊಂಡಿದ್ದಾರೆ ಅಂತ ಅಂದರೆ ನೋಡಿ, ನೀವೇನು ನೋಡ್ತಾ ಇದ್ದೀರ, ಲಾಂಚಿಗೆ ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಮೂವಿಗೆ ಕಲೆಕ್ಷನ್ ಸೂಪರಾಗೇ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಬಟ್ ಪೋಸ್ಟರೆಲ್ಲ ನೋಡಿದೆ, ಸೂಪರಾಗೇ ಇದೆ ಅಪ್ಪ. ನೆಕ್ಸ್ಟು ಮೂವಿಗೆ ಹೋಗಿ ನೋಡ್ಕೊಂಡು ಬಂದ್ಬಿಡೋದೆ. ಇನ್ನೊಂದೇನು ಗೊತ್ತಾ, ನಾನು ಕಾಮಿಡಿಯನ್ ನೋಡಿದೆ ಅಂತ ಅಂದಲ್ಲ, ಅವ್ರನ್ನ ನೋಡ್ತಿದ್ದಂಗೆ ನನಗೆ ಸಡನ್ನಾಗಿ ಮರ್ತೋಗ್ಬಿಟ್ಟಿತ್ತು, ಯಾರು ಅಂತ ಗೊತ್ತಾಗಲಿಲ್ಲ. ಆಮೇಲೆ ನೆನಪಾಯಿತು. ಆಮೇಲೆ ಅವ್ರ ಪಕ್ಕನೇ ಹಾಗೆ ಹೋದೆ, ಅವರು ನೋಡ್ತಿದ್ದಂಗೆ ನಗು ಬಂದ್ಬಿಡ್ತು. ಅವರು ನೋಡಿದ್ರು, ನಾನು ನೋಡಿದೆ. ಸುಮ್ಮನೆ ಆಗಿಬಿಟ್ಟೆ. ಅವ್ರ ನೇಮು ನನಗಂತೂ ಗೊತ್ತಿಲ್ಲ. ನಿಮಗೆ ಗೊತ್ತಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಅವ್ರು ಯಾರಂತ ಅಂದರೆ ಸತು ಸ್ಟ್ರೈಟ್ ಫಾರ್ವರ್ಡ್ ಇದರಲ್ಲಿ ಯಶ್ ಅವರ ಕುಚಿಕು ಆಗಿ ಆ್ಯಕ್ಟ್ ಮಾಡಿದಾರಲ್ಲ, ಅವರನ್ನೇ ನಾನು ನೋಡಿದ್ದು ಇವತ್ತು. ಫಸ್ಟ್ ನೋಡಿದ್ದು ಕೂಡ ಅವರನ್ನೇ. ನಾನು ಯಾವತ್ತೂ ಕೂಡ ಆ್ಯಕ್ಟರ್ಸ್ಗಳು ಯಾರನ್ನೂ ಕೂಡ ನೋಡೇ ಇರಲಿಲ್ಲ. ಯಾವಾಗೋ ಒಂದು ಟೈಮ್ ನನ್ನ ನಮ್ಮೂರ ಹತ್ರ ಇರೋ ದೇವಸ್ಥಾನದಲ್ಲಿ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನೋಡಿದ್ದೆ ಅಷ್ಟೇ. ಅದು ಬಿಟ್ಟು ಯಾರನ್ನು ಕೂಡ ನಾನು ನೋಡಿರಲಿಲ್ಲ. ಈ ಮಂತ್ರಿ ಮಾಲಲ್ಲಿ ಈ ಮೂವಿ ಲಾಂಚ್ ಆಗಿದ್ದು ನನಗೆ ಗೊತ್ತಾಗಿದ್ದ ಮೇಲೇ ನಾನು ಇವ್ರನ್ನೆಲ್ಲ ನೋಡಿದ್ದು. ಆ್ಯಕ್ಚುಲಿ ರಚಿತಾ ರಾಮ್ ಅವರು ಎಲ್ಲ ಸೀರಿಯಲ್ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ನನಗೇನೋ ಹಾಗೆ ಅನ್ನಿಸ್ತು. ಸಖತ್ ಕ್ಯೂಟಾಗೇ ಇದ್ದಾರೆ ಬಿಡಿ. ಬಟ್ ನನಗಂತೂ ಫುಲ್ ಖುಷಿ ಆಯಿತು ಅಲ್ಲೆಲ್ಲ ನೋಡ್ಕೊಂಡು. ಜನನೂ ಹಾಗೆ ಇರಲಿ ಬಿಡಿ. ಸ್ಯಾಟರ್ಡೇ ಇರೋದಕ್ಕಿಂತ ಸಂಡೇ ಇಟ್ಟಿದ್ದರೆ ಇನ್ನೂ ಸೂಪರಾಗಿ ಇರ್ತಾ ಇತ್ತು ಅನಿಸುತ್ತೆ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಬರೋದು. ಎಷ್ಟೊತ್ತಿಂದ ಇದು ತಯಾರಿ ನಡೀತಿದೆ ಗೊತ್ತಾ? ಬೆಳಗ್ಗೆ ಸ್ಟೇಜ್ ನೋಡಿದೆ, ಖಾಲಿ ಹೊಡಿತಾ ಇತ್ತು. 2 ಗಂಟೆ ಮೇಲೆ ಸ್ವಲ್ಪ ಜನ ಫಿಲ್ ಆದರು. ಆ್ಯಂಡ್ ಬರ್ತಾ 5 ಗಂಟೆ ಮೇಲೆ ಜಾಸ್ತಿ ಜನ ತುಂಬಿಕೊಂಡು ಇನ್ನೂ ಯಾರು ಕೂಡ ಬಂದಿರಲಿಲ್ಲ. ಯಾವಾಗ ಅಂದರೆ ಒಂದು 6:30 ಮೇಲೆ ಎಲ್ಲ ಇಷ್ಟು ಜನ ಬಂದಿದ್ದು. ನಾನು ಸೆಕೆಂಡ್ ಫ್ಲೋರ್ ಇಲ್ಲ 3rd ಫ್ಲೋರಿಂದ ವೀಡಿಯೋ ಮಾಡಿದ್ದು. ಫಸ್ಟ್ ವೀಡಿಯೋದಲ್ಲೆಲ್ಲ ಕ್ಲಾರಿಟಿ ಇಲ್ಲ. ಆ್ಯಕ್ಚುಲಿ ಇದರೊಳಗೆ ಚೆನ್ನಾಗಿ ಕ್ಲಾರಿಟಿ ಇದೆ. ಓಕೆ, ಫುಲ್ ವೀಡಿಯೋ ನೋಡಿ ಎಂಜಾಯ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಮ್ಮ ವೀಡಿಯೋಗೊಂದು ಲೈಕ್ ಮಾಡಿ. ಅಷ್ಟೊಂದೆಲ್ಲ ಜನದ ಮಧ್ಯೆ ಇಷ್ಟೊಂದು ಚಿಕ್ಕದಾಗಿ ಒಂಚೂರು ವೀಡಿಯೋ ಮಾಡಿದ್ದೀನಿ. ತಪ್ಪಿ ಏನೋ ತಪ್ಪಾಗಿದೆ, ಹಾಗೆ ಕ್ಷಮಿಸ್ಬಿಡಿ. ಬಟ್ ಇಷ್ಟೆಲ್ಲ ವೀಡಿಯೋ ಮಾಡೋದಕ್ಕೆ ಒಂದು ಲೈಕ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡಿ, ಯಾರ್ಯಾರು ನಿಮ್ಮ ಕಣ್ಣಿಗೆ ಬಿದ್ದಿದ್ದಾರೆ ಅವರೆಲ್ಲರ ನೇಮ್ನು ಕೂಡ ಕಮೆಂಟ್ ಮಾಡಿ. ಓಕೆನಾ? ಇಲ್ಲಿ ಯಾರ್ಯಾರೆಲ್ಲ ಬಂದಿದ್ದಾರೆ ಅವರು ಅಷ್ಟು ಜನ ನೇಮ್ ನನಗೂ ಗೊತ್ತಿಲ್ಲ, ಅಷ್ಟು ಮರ್ತೋಗಿದೆ. ಸೊ ನೀವು ಕಮೆಂಟ್ ಮಾಡೋದು ಮರಿಬೇಡಿ.